ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಂದೀಪ್. ಶಾಶ್ವತವಾದ ಬದುಕು ಇಲ್ಲ ನಿಜ, ಆದರೆ ಶಾಶ್ವತವಾದ ಬದುಕನ್ನು ಬದುಕಬಹುದು ಎನ್ನುವ ನುಡಿಯನ್ನು ಸಾರ್ಥಕ ಮಾಡಿಕೊಂಡಿರುವ ಸಾಧಕರಲ್ಲಿ ಬಸವಣ್ಣನವರು ಒಬ್ಬರು. ಸ್ನೇಹಿತರೆ, ಭರತಖಂಡದ ಇತಿಹಾಸವನ್ನು ತೆಗೆದಾಗ ಅಲ್ಲಿ ಪುಣ್ಯ ಪುರುಷರ ಬಗ್ಗೆ ಒಂದು ಪಟ್ಟಿಯೇ ಸಿಗುತ್ತದೆ. ಸಮಾಜಕ್ಕೆ, ಈ ಮಣ್ಣಿಗೆ, ಈ ದೇಶಕ್ಕೆ ಹೋರಾಡಿದ ಹಲವು ನಾಯಕರು ಕಣ್ಮುಂದೆ ಬರ್ತಾರೆ. ಅಂತಹವರ ಪೈಕಿ ಅಗ್ರಗಣ್ಯ ಸಾಲಿನಲ್ಲಿ ನಿಲ್ಲುವವರು ಬಸವಣ್ಣ. ಅದಕ್ಕೆ ಕಾರಣ ಅವರು ಅನುಸರಿಸಿದ ದಾರಿ ಮತ್ತು ಅವರು ಇಡೀ ಮನುಕುಲಕ್ಕೆ ಕೊಟ್ಟಂತಹ ಕೊಡುಗೆ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಅಂತಹ ಮಹಾನ್ ಚೇತನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಬಸವಣ್ಣ ಹುಟ್ಟಿದ್ದು 12ನೇ ಶತಮಾನದಲ್ಲಿ, ಅಂದರೆ ಸರಿಸುಮಾರು 800 ವರ್ಷಗಳ ಹಿಂದೆ. ಆದರೆ ಇಂದಿಗೂ ಅವರು ಪ್ರಸ್ತುತವಾಗಿರುವುದಕ್ಕೆ ಕಾರಣ ಅವರ ಮಾನವತಾವಾದಿ ಚಿಂತನೆಗಳು. ಇಡೀ ಜಗತ್ತು ಪ್ರಜಾಪ್ರಭುತ್ವದ ಬಗ್ಗೆ, ಸಮಾನತೆಯ ಬಗ್ಗೆ ಕಣ್ಣು ಬಿಡ್ತಾ ಇದ್ದ ಕಾಲದಲ್ಲಿ ಬಸವಣ್ಣ ಅದರ ಕ್ರಾಂತಿಯನ್ನೇ ಮಾಡಿದವರು. ಮೇಲು ಕೀಳಿನಿಂದ ಜರ್ಜರಿತವಾಗಿ ಹೋಗಿದ್ದ ಹಿಂದೂ ಸಮಾಜದಲ್ಲಿ ದೊಡ್ಡ ಕ್ರಾಂತಿಕಾರಿ, ಧರ್ಮ ಸುಧಾರಕ, ಸಮಾಜ ಸುಧಾರಕರಾಗಿ ಜನಿಸಿದವರು ಬಸವಣ್ಣ. ಜಗತ್ತಿನ ಶ್ರೇಷ್ಠ ದಾರ್ಶನಿಕ, ಶ್ರೇಷ್ಠ ಸಮಾಜ ಸುಧಾರಕ, ಮಹಾನ್ ಮಾನವತಾವಾದಿ ಜಗಜ್ಯೋತಿ ಬಸವಣ್ಣನವರು ಏಪ್ರಿಲ್ 30, 1105ರಂದು ಇಂದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಜನಿಸಿದರು. ತಂದೆಯ ಹೆಸರು ಮಾದರಸ, ತಾಯಿಯ ಹೆಸರು ಮಾದಲಾಂಬಿಕೆ. ತನ್ನ 8ನೆಯ ವಯಸ್ಸಿನಲ್ಲಿಯೇ ಲಿಂಗ ತಾರತಮ್ಯವನ್ನು ವಿರೋಧಿಸಿ ಮನೆಯನ್ನು ತೊರೆದು ಕೂಡಲ ಸಂಗಮ ಸೇರಿದ್ದ ಬಸವಣ್ಣನವರು ಜಾತವೇದ ಗುರುಗಳ ಬಳಿ ಶಿಷ್ಯರಾಗುತ್ತಾರೆ. ಶಿವದೀಕ್ಷೆಯನ್ನು ಪಡೆದು ಗುರುಗಳ ಬಳಿ 10ರಿಂದ 12 ವರ್ಷಗಳ ಕಾಲ ನಿರಂತರ ವಿದ್ಯಾಭ್ಯಾಸವನ್ನು ಮುಗಿಸುತ್ತಾರೆ. ಬಸವಣ್ಣ ಭಕ್ತಿ ಭಂಡಾರಿ ಆಗೋದಕ್ಕೆ ಬೇಕಾದ ಎಲ್ಲ ವಾತಾವರಣವೂ ಸಂಗಮದಲ್ಲಿ ಅವರಿಗೆ ಸಿಗುತ್ತದೆ. ಇದಾದ ನಂತರ ತಮ್ಮ 20ನೇ ವಯಸ್ಸಿನಲ್ಲಿ ಕಲ್ಯಾಣಿ ಚಾಲುಕ್ಯರ ಮಂಡಳಿಕನಾದ ರಾಜ ಬಿಜ್ಜಳದೇವನ ಆಸ್ಥಾನದಲ್ಲಿ ಕರಣಿಕರಾಗಿ ಸೇರಿಕೊಂಡು ಅತಿ ಬೇಗ ಜನ ಮೆಚ್ಚುಗೆಯನ್ನು ಪಡೆದು ಬಿಜ್ಜಳನ ಮಂತ್ರಿಯಾಗಿ ನೇಮಕಗೊಳ್ಳುತ್ತಾರೆ. ಸಮಾಜ ಸುಧಾರಕರಾಗಿ ಬಸವಣ್ಣ ಅಂತರ್ಜಾತಿ ವಿವಾಹ, ಸಹಭೋಜನ, ಲಿಂಗ ದೀಕ್ಷೆ ಕಾರ್ಯಕ್ರಮ, ಸ್ತ್ರೀ ಪುರುಷ ಸಮಾನತೆ ಬಗ್ಗೆ ವಿವರಿಸಿದರು. ಜಗತ್ತಿನ ಪ್ರಪ್ರಥಮ ಸಂಸತ್ತು ಎಂದು ಕರೆಯಲ್ಪಡುವ ಅನುಭವ ಮಂಟಪವನ್ನು ಸ್ಥಾಪಿಸಿ ಲಿಂಗ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶವನ್ನು ನೀಡಿದರು. ಆಡಂಬರದ ಭಕ್ತಿಯನ್ನು ವಿರೋಧಿಸಿ ತನ್ನ ದೇಹವನ್ನೇ ದೇವಸ್ಥಾನವಾಗಿ ಪರಿವರ್ತಿಸಿಕೊಂಡವರು ಬಸವಣ್ಣ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎನ್ನುತ್ತಾ ಅಂದಿನ ಆರ್ಥಿಕ ಅಸಮಾನತೆಯನ್ನು ವಿಡಂಬನೆ ಮಾಡಿದರು. ಇವತ್ತು ಪಶ್ಚಿಮ ದೇಶಗಳಲ್ಲಿ ಸ್ತ್ರೀವಾದ, ಸ್ತ್ರೀ ಸಮಾನತೆ ಎನ್ನುವುದು ಈಗ ಹುಟ್ಟಿಕೊಂಡಿದೆ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣ ಮತ್ತು ಅವರ ಶರಣ ಪಂಥ ಇದರ ದೊಡ್ಡ ಕ್ರಾಂತಿಯನ್ನೇ ಮಾಡಿತ್ತು. ಈ ಮೂಲಕ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಿದವರು ಬಸವಣ್ಣ. ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ದಿಕ್ಕನ್ನು ತೋರಿಸಿದವರು ಬಸವಣ್ಣ. ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ವಚನ ಸಾಹಿತ್ಯದ ದೊಡ್ಡ ಗೋಪುರವನ್ನು ಕಟ್ಟಿ ವಚನ ಸಾಹಿತ್ಯಕ್ಕೆ ಅಡಿಪಾಯ ಹಾಕಿದವರು ಬಸವಣ್ಣ. ಇವರ ಒಂದೊಂದು ವಚನಗಳು ಕೂಡ ದುಡಿಮೆ, ಕಾಯಕ, ಸಮಾನತೆ, ಆತ್ಮಶುದ್ಧಿ ಮತ್ತು ಜನಸಾಮಾನ್ಯರ ಜೀವನದ ಬಗ್ಗೆ ಹೇಳುತ್ತವೆ. ಮೊದಲು ನಿಮ್ಮ ಮನ ತನು ಶುದ್ಧಿ ಮಾಡಿಕೊಳ್ಳಿ ಅಂತ ಮನುಷ್ಯನಿಗೆ ಬದುಕುವ ಪಾಠವನ್ನು ಹೇಳುತ್ತಾ ವಿಶ್ವ ಮಾನವತೆಯನ್ನು ಆಗಿನ ಕಾಲದಲ್ಲಿಯೇ ಸಾರಿದವರು ವಿಶ್ವಗುರು ಬಸವಣ್ಣ. ಹೀಗೆ ಜೀವನದುದ್ದಕ್ಕೂ ಸಮಾಜ ಸುಧಾರಣೆಯಲ್ಲಿಯೇ ತೊಡಗಿಸಿಕೊಂಡ ಬಸವಣ್ಣನವರು ತಮ್ಮ ಕೊನೆಯ ದಿನಗಳಲ್ಲಿ ಯಾವ ಸಮಾಜಕ್ಕಾಗಿ ಇವರು ಹೋರಾಡಿದರೋ ಅದೇ ಸಮಾಜ ಮೌಢ್ಯತೆಯ ಸೀಮಾರೇಖೆ ದಾಟಿ ಬರಲಾಗದೆ ಇವರನ್ನ ವಿರೋಧಿಸಿತು. ಕೊನೆಗೆ ಬಸವಣ್ಣ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು. ಇವರ ಬಗ್ಗೆ ಕುವೆಂಪುರವರು ಕಾರ್ತಿಕದ ಕತ್ತಲಿಗೆ ಅವರು ದೀಪದಂತೆ ಬಂದರು ಎಂದು ಉಲ್ಲೇಖಿಸಿದ್ದಾರೆ. ಇವತ್ತಿಗೂ ಭಾರತದ ಮೇಲೆ ಪ್ರಭಾವ ಬೀರಿದ ಕೆಲವು ವ್ಯಕ್ತಿಗಳಲ್ಲಿ ಬಸವಣ್ಣನವರೂ ಕೂಡ ಮುಂಚೂಣಿಯಲ್ಲಿ ಬರುತ್ತಾರೆ. ಯುರೋಪಿನವರಂತೂ ಬಸವಣ್ಣನವರನ್ನು ಭಾರತದ ಮಾರ್ಟಿನ್ ಲೂಥರ್ ಎಂದೇ ಗುರುತಿಸುತ್ತಾರೆ.
ಇಂತಹ ಮಹಾನ್ ಮಾನವತಾವಾದಿಯ ಪ್ರತಿಮೆಗಳು ವಿಶ್ವದ ತುಂಬ ಇಂದಿಗೂ ಆವರಿಸಿಕೊಂಡಿವೆ. ಲಂಡನ್ನಿನ ಥೇಮ್ಸ್ ನದಿಯ ದಡದಲ್ಲಿ ಇವರ ಪ್ರತಿಮೆ ಇದೆ. ನಮ್ಮ ದೇಶದ ಪಾರ್ಲಿಮೆಂಟ್ನಲ್ಲೂ ಇವರ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಅಷ್ಟೇ ಅಲ್ಲ, ಬಸವಣ್ಣನವರು ಭಾರತದ ನಾಣ್ಯಗಳ ಮೇಲೆ ಪ್ರಕಟಿಸಲ್ಪಟ್ಟ ಮೊದಲ ಕನ್ನಡಿಗ ಎಂದು ಗುರುತಿಸಿಕೊಂಡಿದ್ದಾರೆ. 1967ರಲ್ಲಿ ಮತ್ತು 1992ರಲ್ಲಿ ಇವರ ಹೆಸರಿನಲ್ಲಿ ಅಂಚೆ ಚೀಟಿ ಕೂಡ ತರಲಾಗಿತ್ತು. ಇತ್ತೀಚೆಗೆ ಇವರನ್ನು ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಇಂತಹ ಸಮಾಜ ಸುಧಾರಕರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ.